ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಎರಡು ಮುಖ್ಯ ಪದಾರ್ಥನ ಉಪಯೋಗಿಸಿ ಬಹಳ ಸೊಗಸಾದಂಥ ಬೋಂಡನ ಮಾಡೋಣ ಅಂತ. ಹೌದು, ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪು ಹಾಗೆ ಆಲೂಗಡ್ಡೆನ ಉಪಯೋಗಿಸಿ ಯಾವ ರೀತಿಯಾಗಿ ಪಾಲಕ್ ಆಲೂ ಬೋಂಡನ ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ಎರಡು ಪದಾರ್ಥಗಳನ್ನ ಉಪಯೋಗಿಸಿ ಏನೇ ಅಡುಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಬೋಂಡ ಮಾಡ್ತಾ ಇರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಬನ್ನಿ, ಈ ಒಂದು ಬೋಂಡ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೀವು ನೋಡ್ಕೊಳ್ಳೋರಂತೆ. ಹೆಸರೇ ಹೇಳುವಾಗೆ ಪಾಲಕ್ ಸೊಪ್ಪು ಹಾಗೆ ಆಲೂಗಡ್ಡೆ ಬೋಂಡ ಆಗಿರೋದ್ರಿಂದ ನಾವಿಲ್ಲಿ ಒಂದು ಕಟ್ಟಳತೆಯ ಪಾಲಕ್ ಸೊಪ್ಪನ್ನು ನೀಟಾಗಿ ಬಿಡಿಸಿ ತದನಂತರ ತೊಳೆದು ಸಿದ್ಧ ಮಾಡಿರ್ತಕ್ಕಂಥದ್ದು. ಈಗ ಈ ಒಂದು ಪಾಲಕ್ ಸೊಪ್ಪನ್ನು ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಸಿದ್ಧ ಮಾಡ್ಕೋಬೇಕಾಗತ್ತೆ. ಸೊಪ್ಪನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ಸೊಪ್ಪನ್ನು ಕಟ್ ಮಾಡಿರ್ತಕ್ಕಂಥದ್ದು. ಈಗ ಈ ಎಲ್ಲ ಸೊಪ್ಪನ್ನು ಅದೇ ಆಕಾರದಲ್ಲಿ ಕಟ್ ಮಾಡ್ಕೊಳ್ತೀವಿ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ನಾವು ತೊಗೊಂಡಂಥ ಒಂದು ಕಟ್ಟಳತೆಯ ಪಾಲಕ್ ಸೊಪ್ಪನ್ನು ಕಂಪ್ಲೀಟಾಗಿ ಈ ಪ್ರಮಾಣದಲ್ಲಿ ಕಟ್ ಮಾಡಿರ್ತಕ್ಕಂಥದ್ದು. ಈ ರೀತಿ ಪಾಲಕ್ ಸೊಪ್ಪನ್ನು ಕಟ್ ಮಾಡಾದ ನಂತರ ಎರಡು ಆಲೂಗೆಡ್ಡೆನ ತೊಗೊಂಡು ಆಲೂಗೆಡ್ಡೆ ಮೇಲೆ ಇರ್ತಕ್ಕಂಥ ಸಿಪ್ಪೆನ ತೆಗೆದು ನೀರಲ್ಲಿ ಹಾಕಿಟ್ಟಿರ್ತಕ್ಕಂಥದ್ದು. ಈಗ ಈ ಆಲೂಗೆಡ್ಡೆನ ತುರ್ಕೋಬೇಕಾಗತ್ತೆ. ತೀರಾ ಸಣ್ಣದಾಗಿ ತುರಿಬಾರ್ದು, ಸ್ವಲ್ಪ ದಪ್ಪಕ್ಕೆ ತುರಿಬೇಕಾಗತ್ತೆ. ಇದು ಹಸಿಯಾದಂಥ ಆಲೂಗೆಡ್ಡೆ, ಬೇಯಿಸಿರ್ತಕ್ಕಂಥದ್ದಲ್ಲ, ಹಸಿ ಆಲೂಗೆಡ್ಡೆನೇ ತುರ್ಕೊಳ್ತಾ ಇರ್ತಕ್ಕಂಥದ್ದು. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು, ಆಲೂಗೆಡ್ಡೆನ ಈ ರೀತಿಯಾಗಿ ತುರ್ಕೊಂಡಿರ್ತಕ್ಕಂಥದ್ದು. ಈಗ ತುರಿದಂಥ ಈ ಆಲೂಗೆಡ್ಡೆನ ಪಾಲಕ್ ಸೊಪ್ಪು ಇರ್ತಕ್ಕಂಥ ಬಟ್ಲಿಗೆ ಹಾಕೊಳ್ಳೋಣ. ಈಗ ಆಲೂಗಡ್ಡೆ ಮತ್ತು ಪಾಲಕ್ ಸೊಪ್ಪು ಎರಡು ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುರಿದಂಥ ಆಲೂಗಡ್ಡೆನೂ ಹಾಕಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಹಾಗೆ 4 ಹಸಿಮೆಣಸಿನಕಾಯಿನ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು, ಹಾಗೆ 1 ಇಂಚಷ್ಟು ಹಸಿ ಶುಂಠಿನ ತುರಿದು ತದನಂತರ ಬಳಸ್ತಾ ಇರ್ತಕ್ಕಂಥದ್ದು, 1 ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪನೇ ಸ್ವಲ್ಪ ಹೋಮ್ ಕಾಳನ್ನ ಬಳಸ್ತಾ ಇರ್ತಕ್ಕಂಥದ್ದು, ಜೊತೆಗೆ ಚಿಟಿಕೆಯಷ್ಟು ಇಂಗು, 1 ಟೀ ಸ್ಪೂನಷ್ಟು ತಾಜಾ ನಿಂಬೆ ಹಣ್ಣಿನ ರಸ, ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೋಬೋದು. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಆಲೂಗಡ್ಡೆ ಪಾಲಕ್ ಸೊಪ್ಪು ಮಿಕ್ಕೆಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಾಯಿತು. ನಂತರ 7 ರಿಂದ 8 ಟೇಬಲ್ ಸ್ಪೂನ್ ಅಥವಾ ಅರ್ಧ ಕಪ್ ಅಳತೆಯ ಕಡಲೆ ಹಿಟ್ಟನ್ನು ಹಾಕಿ, ಕಡಲೆ ಹಿಟ್ಟಿನ ಜೊತೆಗೇ 4 ರಿಂದ 5 ಟೇಬಲ್ ಸ್ಪೂನ್ ಅಥವಾ ಕಾಲು ಕಪ್ ಅಳತೆಯ ಅಕ್ಕಿ ಹಿಟ್ಟನ್ನು ಸಹ ಹಾಕಿ, ಈಗ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸಹ ಪದಾರ್ಥಗಳ ಜೊತೆ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ಹಾಕ್ತಕ್ಕಂಥ ಅವಶ್ಯಕತೆ ಏನಿಲ್ಲ, ಏಕೆಂದರೆ ಸೊಪ್ಪಲ್ಲೇ ನೀರಿನಂಶ ಇದೆ. ನೋಡಿಕೊಂಡು ಕಲಸಾದ್ಮೇಲೆ ಬೇಕಾದ್ರೆ ಮಾತ್ರ ನೀರು ಹಾಕೋಬೇಕಾಗತ್ತೆ. ನೋಡಿ, ನೀರು ಹಾಕದೆ ಎಷ್ಟು ಚೆನ್ನಾಗಿ ಬೋಂಡ ಹಿಟ್ಟಿನ ಅದಕ್ಕೆ ಇದೆಲ್ಲ ಸಿದ್ಧ ಆಗ್ತಾ ಇರ್ತಕ್ಕಂಥದ್ದು ಅಂತ. ಒಟ್ಟಿನಲ್ಲಿ ಬೋಂಡ ಬೇಕಾದಂಥ ಉಂಡೆ ಕಟ್ಟಂಗಿರ್ಬೇಕಷ್ಟೆ. ಈಗಿಲ್ಲಿ ಕಂಪ್ಲೀಟಾಗಿ ಕಲಸಾಯಿತು. ನೋಡ್ತಾ ಇರ್ಬೋದು, ಈ ಒಂದು ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು. ಈ ರೀತಿಯಾಗಿ ಉಂಡೆ ಕಟ್ಟಿದಾಗ ಈ ರೀತಿ ಉಂಡೆ ಆಗೋವರೆಗೂ ನಾವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಬೋಂಡ ಮಾಡೋದಕ್ಕೆ ಬೇಕಾದಂಥ ಪಾಲಕ್ ಸೊಪ್ಪು ಹಾಗೆ ಆಲೂಗಡ್ಡೆ ಹಿಟ್ಟನ್ನು ಕಲಸಾದ ನಂತರ ಈಗ ಬೋಂಡನ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು ಬಾಣಲಿಗೆ ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಬಳಸ್ತಾ ಇರ್ತಕ್ಕಂಥದ್ದು. ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ, ಡಿ, ಇ ಹೇರಳವಾಗಿದೆ. ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ, ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಈಗ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆನ ನಾವು ಹೈ ಫ್ಲೇಮ್ನಲ್ಲೇ ಬಿಸಿ ಮಾಡಬೇಕಾಗತ್ತೆ. ಎಣ್ಣೆ ಒಮ್ಮೆ ನೀಟಾಗಿ ಬಿಸಿ ಆದಮೇಲೆ ಬೋಂಡಗಳನ್ನ ಹಾಕ್ಕೋಬೇಕಾದ್ರೆ ಫ್ಲೇಮನ್ನು ನೋಡಿಕೊಂಡು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಬೋಂಡನ ಡೀಪ್ ಫ್ರೈ ಮಾಡ್ಕೋಬೇಕು. ಈಗಿಲ್ಲಿ ಎಣ್ಣೆ ಕಂಪ್ಲೀಟಾಗಿ ಹೈ ಫ್ಲೇಮ್ನಲ್ಲೇ ಬಿಸಿಯಾಗಿರ್ತಕ್ಕಂಥದ್ದು. ಈ ಸಮಯದಲ್ಲಿ ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು ಉಂಡೆನ ಮಾಡಿ ಬೋಂಡಗಳನ್ನ ಸಿದ್ಧ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ರೀತಿ ಎಣ್ಣೆಗೆ ಹಾಕಬೇಕಾದ್ರೆ ನೋಡಿಕೊಂಡು ನಿಧಾನಕ್ಕೆ ಎಣ್ಣೆಗೆ ಹಾಕಬೇಕು. ಒಮ್ಮೆ ಬಾಣಲಿಗೆ ಎಷ್ಟು ಇಡಿಸುತ್ತೋ ಅಷ್ಟು ಬೋಂಡಗಳನ್ನ ಹಾಕಿದ್ರೆ ಸಾಕಾಗತ್ತೆ. ಈಗ ಸ್ವಲ್ಪ ಹೊತ್ತು ಬೋಂಡಗಳು ಡೀಪ್ ಫ್ರೈ ಆಗಿರ್ತಕ್ಕಂಥದ್ದು.
ಯಾಕೆಂದರೆ ಬೋಂಡ ವೆಯ್ಟ್ ಇರುತ್ತಲ್ವ, ಹೋಗಿ ತಳದಲ್ಲಿ ಕಚ್ಕೊಬಿಡುತ್ತೆ. ಆದ ಕಾರಣ ನೀವು ಸ್ವಲ್ಪ ಬಿಡಿಸ್ಕೋಬೇಕಾಗತ್ತೆ. ಒಂದು 10-20 ಸೆಕೆಂಡು ಬೋಂಡಗಳು ಚೆನ್ನಾಗಿ ಬೆಂದಾದ ನಂತರ ಈ ರೀತಿ ಬಿಡಿಸ್ಕೊಂಡಿದ್ದ ನಂತರ ಬೋಂಡಗಳು ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು. ಈ ಬೋಂಡಗಳು ಡೀಪ್ ಫ್ರೈ ಆಗಬೇಕಾದ್ರೆ ಏನು ನೊರೆ ಹೆಚ್ಚು ಕಾಣ್ತಾ ಇದೆ, ಆ ನೊರೆ ಕಡಿಮೆ ಆಗಬೇಕು. ನೊರೆ ಕಂಪ್ಲೀಟಾಗಿ ಕಡಿಮೆ ಆದಮೇಲೆ ಬೋಂಡಗಳನ್ನ ಎಣ್ಣೆಯಿಂದ ಹೊರ ತೆಗಿಬೇಕು. ನೋಡಿ, ನಾವು ವಡೆ ಆದರೆ 2 ಕಡೆಗೂ ತಿರುಗಿಸ್ಕೊಂಡು ಬೇಯಿಸ್ಕೋಬೋದು. ಬಟ್ ಇದೇನಪ್ಪ ಅಂದರೆ ಬೋಂಡಗಳು ಉಂಡೆ ಇರೋದ್ರಿಂದ ನೀವು ತಿರುಗಿಸಿ ಬೇಯಿಸೋದಕ್ಕಿಂತ ಈ ರೀತಿ ಒಂದು ಜಾಲರಿಯಿಂದ ನೀಟಾಗಿ ರೊಟೇಷನ್ ಮಾಡ್ತಾ ಎಲ್ಲ ಕಡೆಗೂ ಬೋಂಡಗಳು ಡೀಪ್ ಫ್ರೈ ಆಗೋಂಗೆ ಮತ್ತು ರೊಟೇಟ್ ಆಗೋಂಗೆ ಬೋಂಡಗಳನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಹೀಗೆ ಈ ರೀತಿ ರೊಟೇಟ್ ಮಾಡಿದ ನಂತರ ಮತ್ತೆ ಸ್ವಲ್ಪ ನೊರೆ ಬರ್ತಾ ಇರ್ತಕ್ಕಂಥದ್ದು. ಈ ನೊರೆನೂ ಕಡಿಮೆ ಆದಮೇಲೆ ಎಣ್ಣೆಯಿಂದ ಹೊರ ತೆಗೆಯೋಣ. ಹೀಗಿಲ್ಲಿ ಕಂಪ್ಲೀಟಾಗಿ ಬೋಂಡಗಳು ಬೆಂದಿರ್ತಕ್ಕಂಥದ್ದು, ನೊರೆನೂ ಕಡಿಮೆ ಆಗಿರ್ತಕ್ಕಂಥದ್ದು. ಈ ಸಮಯದಲ್ಲಿ ಎಣ್ಣೆಯಿಂದ ಬೋಂಡಗಳನ್ನ ಹೊರತೆಗೆಯೋಣ. ಬೋಂಡಗಳನ್ನ ಎಣ್ಣೆಯಿಂದ ಹೊರತೆಗೆದಾದ ನಂತರ ತಾವಿಲ್ಲಿ ನೋಡ್ತಾ ಇದ್ದೀರಾ, ಈಗ ಬೋಂಡಗಳನ್ನ ಹೆಚ್ಚುವರಿ ಇರ್ತಕ್ಕಂಥ ಎಣ್ಣೆ ಸೋರೋದಕ್ಕೋಸ್ಕರ ಒಂದು ಜಾಲರಿಗೋ ಅಥವಾ ಈ ರೀತಿ ಒಂದು ತಟ್ಟೆಗೆ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಹಾಕಬೇಕಾಗತ್ತೆ. ಇದೇ ರೀತಿಯಾಗಿ ಇನ್ನು ಉಳಿದಂಥ ಬೋಂಡಗಳನ್ನು ಸಿದ್ಧ ಮಾಡ್ಕೊಳ್ತೀವಿ. ಹಾಗೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಪಾಲಕ್ ಸೊಪ್ಪು ಮತ್ತು ಆಲೂಗೆಡ್ಡೆನ ಉಪಯೋಗಿಸಿ ಬೋಂಡಗಳನ್ನ ತಯಾರು ಮಾಡೋದು ಅಂತ. ಖಂಡಿತ ಸೂಪರ್ ಆದ ರುಚಿ. ಬಿಸಿನಲ್ಲೇ ತಿಂತಾ ಇದ್ದರೆ ಆ ರುಚಿನ ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಅದರಲ್ಲೂ ಕಾಫಿನೋ ಟೀನೋ ಜೊತೆಗಿದ್ಬಿಟ್ರಂತೂ ಇನ್ನೂ ಸೂಪರಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಪಾಲಕ್ ಸೊಪ್ಪು ಹಾಗೆ ಆಲೂಗೆಡ್ಡೆಯ ಬೋಂಡ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.